ಎಲ್ಲ ಕುಳಿತುಕೊಳ್ಬೇಕಾಗಿ ಪ್ರಾರ್ಥನೆ. ಇವತ್ತು ನಾಡಹಬ್ಬ ದಸರಾದ ಅಂಗವಾಗಿ ನಮ್ಮ ಇಲಾಖೆ ವತಿಯಿಂದ ರಚಿತ ನಾಡಗೀತೆಯೊಂದಿಗೆ ಕಾರ್ಯಕ್ರಮದ ಶುಭಾರಂಭ. ಇದೀಗ ನಾಡಗೀತೆಗೆ 100 ವರ್ಷಗಳ ಸಂಭ್ರಮ. ಶ್ರೀಧರ್ ಹಾಗೂ ತಂಡದವರು ನಾಡಗೀತೆಯನ್ನು ಹಾಡ್ತಾ ಇದ್ದಾರೆ. ದಯವಿಟ್ಟು ಎಲ್ಲರೂ ನೋಡ್ತಾ ಇದ್ದೀವಿ, ಇತಿಹಾಸವನ್ನ ನೋಡ್ತಾ ಇದ್ದೀವಿ. ನಮ್ಮ ಸಂಸ್ಕೃತಿಯ ಪ್ರತೀಕವಾದ ಶಾಲುಗಳು, ಪೇಟವನ್ನ ಎಲ್ಲ ಕಡೆ ನೋಡ್ತಾ ಇದ್ದೀವಿ. ಇದೀಗ ಪ್ರೀತಿಪೂರ್ವಕ ಗೌರವ ಸಮರ್ಪಣೆ ಮುಖ್ಯ ಅತಿಥಿಗಳಿಗೆ. ಸರ್ ಸ್ವಲ್ಪ ಈ ಕಡೆ ಬನ್ನಿ, ಹಿಂದೆ ಮಧ್ಯದಲ್ಲಿ ನಿಂತ್ಕೊಬಿಡಿ ಸರ್. ಮಧ್ಯದಲ್ಲಿ ಯಾವ ಮನುಷ್ಯರು ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಡಾಕ್ಟರ್ ಸೆಲ್ವಪಿಳ್ಳೆ ಅಯ್ಯಂಗಾರ್ ಅವರು ಕಿಲೋಮೀಟರ್ಗಳನ್ನ 10 ದಿನಗಳು 15 ಗಂಟೆಗೆ ಕ್ರಮಿಸಿ ಬಂದಿದ್ದಾರೆ. ನಮ್ಮ ಮೈಸೂರಿನ ಹೆಮ್ಮೆಯ ಯುವಕರಿಗೆ ಆರ್ಥಿಕ ಅಭಿನಂದನೆಗಳನ್ನು ಹೇಳ್ತಾ ಪ್ರೀತಿಪೂರ್ವಕ ಸುಸ್ವಾಗತವನ್ನ ಕೋರ್ತಾ ಇದ್ದೀವಿ. ರಾಮಣ್ಣ ಈ ಕಡೆ ಮತ್ತೆ ಎಲ್ಲ ಟ್ರಾಫಿಕ್ ಇರುತ್ತೆ. ಒಂದು ಗ್ರೂಪಲ್ಲಿ ಬಂದು ಇದು ನಮ್ಮ ರಿಕ್ವೆಸ್ಟ್ ಯಾವಾಗಲೂ ಬೇಕು. ಇಲ್ಲಿ ಸೋಲಂಕಿ ಅವರು ಸೈಕಲ್ ಎಷ್ಟು ಅಂತ ಕೇಳಿದೆ ನಾನು. ನೋಡ ವಾಲಕ್ದವರು ಅವರು ಇವರೆಲ್ಲ ಪೂರಾ ಸ್ಟಾಪ್ ಮಾಡಿ, ಇಲ್ಲಿ ಎಲ್ಲ ಬರಲಿ. ಒಂಚೂರು ಮುಂದೆ ಸ್ಟಾಪ್ ಮಾಡಿ ಸರ್, ಇಲ್ಲಿ ಮಾಡಿ ಸರ್, ಮುಂದೆ ಬನ್ನಿ ಸರ್, ಮಾಡಿ ಸರ್, ಅಲ್ಲೇ ಸ್ಟಾಪ್ ಮಾಡಿ ಸರ್, ಸ್ಟಾಪ್ ಮಾಡಿ. ವಾಲಿ ಈ ಕಡೆ ಬನ್ರಿ ಸರ್, ಸ್ಟಾಪ್ ಮಾಡಿಸಿ ಸರ್. ಮಾಮ ಸ್ಟಾಪ್ ಮಾಡಿಸಿ, ಅಲ್ಲಿ ನೋಡಿ, ಅಲ್ಲೇ ಅವರ ಮಾಮ. ಸ್ಟಾಪ್ ಮಾಡಿ, ಎಲ್ಲ ಬರಲಿ. ಮುಂದೆ ಸ್ಟಾಪ್ ಮಾಡಿ ಸರ್, ಇಲ್ಲಿ ಆಪರ್ಚುನಿಟಿ ಸಿಕ್ಕಿದ್ದಕ್ಕೆ ಯು ಥ್ಯಾಂಕ್ ಎಲ್ಲರಿಗೂ ಫಸ್ಟ್ ಮೊದಲನೇಗೆ ಹ್ಯಾಪಿ ದಸರಾ. ಐ ಥ್ಯಾಂಕ್ ಯು ಸರ್ಗೆ ಮತ್ತು ಇವ್ರಿಗೆ ನನಗೆ ಇನ್ವೈಟ್ ಮಾಡಿ ಈ ಸನ್ಮಾನ ಕೊಟ್ಟಿದ್ದಕ್ಕೆ. ಸೊ ಐ ಆಸ್ಕ್ ಎವ್ರಿ ಒನ್ ಟು ಡೂ ಸೈಕ್ಲಿಂಗ್ ಎವ್ರಿ ಡೇ
ಆ್ಯಂಡ್ ಫಿಟ್ಟಾಗಿರಿ. ನೀವು ಮಾಧ್ಯಮದವರು ಬನ್ನಿ ಸೈಕ್ಲಿಂಗ್ ಮಾಡಿ ನಮ್ಮ ಜೊತೆಗೆ. ನಿಮ್ಮ ಏನೇ ಮಾಹಿತಿ ಇದ್ದರೂ ಮುಂದಕ್ಕೆ ನಾನು ಹೆಲ್ಪ್ ಮಾಡ್ತೀನಿ, ಸಪೋರ್ಟ್ ಮಾಡ್ತೀವಿ ಒಬ್ರಿಗೊಬ್ರಿಗೆ. ದಸರಾ ಪಾರಂಪರಿಕ ಸಂದರ್ಭದಲ್ಲಿ ಅರಿವು ಮೂಡಿಸೋದು ಎಷ್ಟು ಮುಖ್ಯ ಆಗುತ್ತೆ ಈ ಒಂದು ಫಿಟ್ನೆಸ್ ವಿಚಾರ? ಈ ದಿನ ನೋಡಿ ಸೈಕ್ಲಿಸ್ಟ್ ಆಗಿರುವಂತಹ ನವೀನ್ ಸೋಲಂಕಿ ಅವರ ಒಂದು ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಯಾಕೆಂದರೆ ಅವ್ರನ್ನ ಆಯ್ಕೆ ಮಾಡ್ಕೊಂಡಿದ್ವಿ ಅಂತೇಳಿ ಸೈಕ್ಲಿಂಗ್ ಮಾಡ್ತಾ ಇರ್ತೀವಿ, ಬಟ್ ಈಸ್ ದ ನಂಬರ್ 1 ಸೈಕ್ಲಿಸ್ಟ್ ಇನ್ ಮೈಸೂರು. ಯಾಕೆಂದರೆ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಅವರು 10 ದಿನದಲ್ಲಿ ಸೈಕಲ್ ಸವಾರಿಯನ್ನು ಮಾಡಿ ತಮ್ಮ ಫಿಟ್ನೆಸ್ಸನ್ನು ಪ್ರೂವ್ ಮಾಡಿದ್ದಾರೆ, ಆರೋಗ್ಯವಂತರಾಗಿದ್ದಾರೆ. ಬಹುಶಃ ಅವರು ಒಂದು ರೋಲ್ ಮಾಡಲಾಗಿದ್ದಾರೆ ಮೈಸೂರಿಗೆ. ಹಾಗಾಗಿ ನಾವು ಇಲಾಖೆ ವತಿಯಿಂದ ಪುರಾತತ್ವ ವಸ್ತು ಸಂಗ್ರಹಾಲಯ ಮತ್ತು ಪರಂಪರೆ ಇಲಾಖೆ ವತಿಯಿಂದ ಇವತ್ತು ದಸರಾ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಆಯೋಜನೆ ಮಾಡಿರುವಂಥ ಪಾರಂಪರಿಕ ಸೈಕಲ್ ಸವಾರಿಗೆ ಶ್ರೀ ನವೀನ್ ಸೋಲಂಕಿಯವರ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟಿದ್ದೇವೆ. ನಾವೆಲ್ಲ ಮೈಸೂರಿಗರಿಗೂ ಎಲ್ಲರಿಗೂ ಒಂದು ಆರೋಗ್ಯ ಮುಖ್ಯ. ನಾವು ಈ ಸೈಕಲ್ ಸವಾರಿ ಮುಖಾಂತರ, ನಡಿಗೆ ಮುಖಾಂತರ ನಾವು ಆರೋಗ್ಯವಂತರಾಗಿರಬೇಕು, ನಮ್ಮ ಪರಂಪರೆಯನ್ನು ಮಾಹಿತಿಯನ್ನು ಪಡ್ಕೋಬೇಕು. ಯಾಕೆಂದರೆ ಆರೋಗ್ಯವಂತರಾಗಿದ್ದರೆ ಮಾತ್ರ ನಾವು ಎಷ್ಟೇ ಪರಂಪರೆ ನಮ್ಮಲ್ಲಿ ನಮ್ಮ ಸುತ್ತಮುತ್ತ ಇರೋದೇ ಇದೆ, ಅದನ್ನು ನಾವು ಹೇಗೆ ಆರೋಗ್ಯಕ್ಕೆ ನಾವು ಒಳ್ಳೆಯ ಆಹಾರವನ್ನು ತೆಗೆದುಕೊಳ್ತೀವಿ, ನಮ್ಮ ಮನಸ್ಸಿಗೆ ಕೂಡ ಒಳ್ಳೆಯ ಜ್ಞಾನವನ್ನು ಅವಶ್ಯಕತೆ ಇರ್ತದೆ. ಈ ನಿಟ್ಟಿನಲ್ಲಿ ಮೈಸೂರಿನಲ್ಲಿರುವಂಥ ಸುಮಾರು 129 ಪಾರಂಪರಿಕ ಕಟ್ಟಡಗಳ ಬಗ್ಗೆ ಮಾಹಿತಿಯನ್ನು ಕೊಡುವಂಥ ಒಂದು ಸಣ್ಣ ಪ್ರಯತ್ನ ಇಲಾಖೆ ಮಾಡ್ತಾ ಇದೆ. ಈ ನಿಟ್ಟಿನಲ್ಲಿ ಸಾರ್ವಜನಿಕರು, ಎಲ್ಲ ಸೈಕ್ಲಿಸ್ಟ್ಗಳು ಭಾಗವಹಿಸಿದ್ದಾರೆ, ಎಲ್ಲ ಮಾಧ್ಯಮ ಸ್ನೇಹಿತರು ನೀವೆಲ್ಲ ಭಾಗವಹಿಸಿದ್ದೀರಾ. ಸೊ ಹಾಗಾಗಿ ಈ ಒಂದು ಕಾರ್ಯಕ್ರಮದ ಬಗ್ಗೆ ಹೆಚ್ಚಿನ ಅರಿವನ್ನು ಮೂಡಿಸೋದ್ರ ಮುಖಾಂತರ ಮೈಸೂರಿನಲ್ಲಿರುವಂಥ ಪಾರಂಪರಿಕ ಕಟ್ಟಡದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಮೂಡಿಸೋದ್ರ ಮುಖಾಂತರ ನಮ್ಮ ಪರಂಪರೆಯನ್ನು ಸಂರಕ್ಷಣೆ ಮಾಡುವಂಥ ನಿಟ್ಟಿನಲ್ಲಿ ಇಲಾಖೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಧನ್ಯವಾದಗಳು. ಮತ್ತೊಮ್ಮೆ ಎಲ್ಲರಿಗೂ ದಸರಾ ಮಹೋತ್ಸವದ ಶುಭಾಶಯಗಳನ್ನು ಹೇಳ್ತಾ ನನ್ನ ಹೆಸರು ದೇವರಾಜ್ ಅಂತ ಹೇಳಿ ಪುರಾತತ್ವ ವಸ್ತು ಸಂಗ್ರಹಾಲಯಗಳು ಮತ್ತು ಪರಂಪರೆ ಇಲಾಖೆಯ ಆಯುಕ್ತನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.